ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳುಬಾಗಿಲು ನಗರದಲ್ಲಿರುವಂತಹ ಎಮ್ಮೆನಹಳ್ಳಿ ರಸ್ತೆ ಮತ್ತು ಈ ರಸ್ತೆಗೆ ಇನ್ನೊಂದು ಹೆಸರಿದೆ, ಸನ್ನವಾಡಿ ರಸ್ತೆ. ಮುಳುಬಾಗಿಲು ನಗರ ಅಂಬೇಡ್ಕರ್ ನಗರದಿಂದ ಹಿಡಿದು ಸನ್ನವಾಡಿ ಮೇಲ್ಸೇತುವೆವರೆಗೂ ಕೂಡ ಬೀದಿ ದೀಪಗಳನ್ನು ಅಳವಡಿಸಿದ್ರೂ ಕೂಡ ಇದರ ಬಗ್ಗೆ ಹೈವೇ ಇಂಜಿನಿಯರ್ ಆಗಿರುವಂತಹ ಮಲ್ಲಿಕಾರ್ಜುನ ರವರಿಗೆ ನಾನು ಹಲವಾರು ಬಾರಿ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರತಿಫಲ ಇಲ್ಲ. ಮೊನ್ನೆ ತಾನೇ ತುಂಬ ಪ್ರೆಷರ್ ಮಾಡಿದಾಗ ಒಂದು 2-3 ತಿಂಗಳು ಸನ್ನವಾಡಿ ರಸ್ತೆಯಲ್ಲಿರುವಂತಹ ಬೀದಿ ದೀಪಗಳು ಬೆಳಕು ಮಾತ್ರ ಕೊಟ್ಟು, ಒಂದು 3 ತಿಂಗಳು ಮಾತ್ರ. ಮತ್ತೆ ಬೀದಿ ದೀಪಗಳು ಮತ್ತೆ ಆಫ್ ಆಗಿರೋದು 6 ತಿಂಗಳಾಯಿತು. ಇದುವರೆಗೂ ಕೂಡ ಬೀದಿ ದೀಪಗಳಿಗೆ ಕಲೆಕ್ಷನ್ ಕೊಟ್ಟಿಲ್ಲ. ಆದರೆ ಈ ಬೀದಿ ದೀಪಗಳು, ಸನ್ನವಾಡಿ ರಸ್ತೆಯಲ್ಲಿರುವಂತಹ ಬೀದಿ ದೀಪಗಳು 5 ವರ್ಷ ಆಗಿದೆ. ಎಷ್ಟು ವರ್ಷ? 5 ವರ್ಷ ಆಗಿದೆ ಬೀದಿ ದೀಪಗಳನ್ನ ಅಳವಡಿಸಿ. ಕಂಬಗಳಿದ್ರೂ ಕೂಡ ಪ್ರಯೋಜನ ಇಲ್ಲದಂತೆ ಆಗಿದೆ. ನಾವು KEB ಅಧಿಕಾರಿಗಳನ್ನ ಕೇಳಿದಾಗ, ಸರ್ ಅದು ನಮಗೆ ಸಂಬಂಧಪಡಲ್ಲ, ಅದು ನಗರಸಭೆಗೆ ಸಂಬಂಧಪಡ್ತದೆ ಅಂತ ಹೇಳ್ತಾರೆ. ನಾವು ಮತ್ತೆ ನಗರಸಭೆ ಅಧಿಕಾರಿಗಳು ಕೇಳಿದಾಗ, ಸರ್ ನೀವು ಹೇಳೋದು ನಿಜಾನೇ, ಅದಕ್ಕೆ ನಮಗೆ ಸಂಬಂಧಪಡುತ್ತೆ, ಆದರೆ ಆ ಹೈವೇ ಇಂಜಿನಿಯರ್ ಆಗಿರುವಂತಹ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಇನ್ನೂ ನಗರಸಭೆಗೆ ಹಸ್ತಾಂತರ ಮಾಡಿಲ್ಲ ಅಂತ ಹೇಳ್ತಾ ಬರ್ತಿದ್ದಾರೆ. ಇದು ಯಾವತ್ತಿನ ಮಾತಿದು? 3-4 ವರ್ಷಗಳಿಂದ ಇದೇ ಮಾತುಗಳನ್ನ ಹೇಳ್ಕೊಂಡು ಬರ್ತಿದ್ದಾರೆ. KEB ಅವ್ರು ಕೇಳಿದಾಗ ನಗರಸಭೆಯವ್ರು ಹೇಳ್ತಾರೆ, ನಗರಸಭೆಯವ್ರನ್ನ ಕೇಳಿದಾಗ ಆ ಹೈವೇ ಇಂಜಿನಿಯರ್ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವ್ರ ಮೇಲೆ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸನ್ನವಾಡಿ ರಸ್ತೆ ಮುಳುಬಾಗಿಲು ನಗರದಲ್ಲಿರುವಂತಹ ಇಲ್ಲಿನ ಬೀದಿ ದೀಪಗಳು ಬೆಳಕಿಲ್ಲದೆ ನಿಜವಾಗ್ಲೂ ಕೂಡ ಒಬ್ಬ ವ್ಯಕ್ತಿಯ 2 ತಿಂಗಳಿಂದ ಒಬ್ಬ ವ್ಯಕ್ತಿ ಇಲ್ಲಿ ಸತ್ತೋಗ್ಬಿಡ್ತಾನೆ. ಆವತ್ತು ಉಗಾದಿ ಹಬ್ಬನೋ ದೀಪಾವಳಿ ಹಬ್ಬನೋ ಇರ್ತದೆ, ಒಂದು 2-3 ತಿಂಗಳ ಹಿಂದ್ಗಡೆ. ಆ ಹಬ್ಬದ ದಿವಸ ಆತ ಹುಡುಗ ಸತ್ತಾಗ ನಮ್ಗೆ ಇಲ್ಲಿ ಇರುವಂತ ಎಲ್ಲಾ ನಿವಾಸಿಗಳು ತುಂಬಾ ಎಷ್ಟು ಬೇಜಾರಾಯ್ತು ಅಂದ್ರೆ, ಏನಪ್ಪಾ ಬೀದಿ ದೀಪಗಳಿದ್ರು ಕೂಡ ಅಳವಡಿಸಿಲ್ವಲ್ಲ ಅಂತ ಹೇಳ್ಬಿಟ್ಟು. ಅದರ ಜೊತೆಗೆ APMC ಮಾರ್ಕೆಟ್ ಮುಂದ್ಗಡೆ 3-4 ಅಪಘಾತಗಳನ್ನ ಆಗಿದ್ದಾವೆ. ಇದೆಲ್ಲವೂ ಕೂಡ ಪ್ರತಿನಿತ್ಯವೂ ಕೂಡ ನಮ್ಮ ಗಮನಕ್ಕೆ ಬರ್ತಾನೆ ಇದೆ, ನಾವು ನೋಡ್ತಾನೆ ಇದ್ದೀವಿ. ಬೀದಿ ದೀಪಗಳಿಲ್ಲ ಅಂದ್ರೆ ನಾವು ಬೇಕಾದ್ರೆ ನಮ್ಮ ತಾಲೂಕು ಶಾಸಕರಾಗಿರುವಂತ ಸಮೃದ್ಧಿ ಮಂಜನ ಸರ್ಗೆ ಮನವಿ ಮಾಡ್ತೀವಿ, ನಾವು ಬೇಕಾದ್ರೆ ಅಳವಡಿಸ್ಕೊಂತೀವಿ. ಆದ್ರೆ ಇಲ್ಲಿನ ದುರಾದೃಷ್ಟಕರ ಏನಪ್ಪಾ ಅಂದ್ರೆ, ಬೀದಿ ದೀಪಗಳಿದ್ರೂ ಕೂಡ ಇದರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಾ ಇಲ್ಲ. ನಾನು ಚಿಕ್ಕದೊಂದು ಮನವಿ ಮಾಡ್ಕೊಂತೀನಿ, ಅಂಬೇಡ್ಕರ್ ನಗರದಿಂದ ಸನ್ನವಾಡಿ ಬ್ರಿಡ್ಜ್ವರೆಗೂ ಕೂಡ ನಮ್ಮ ನಗರಸಭೆ ಸದಸ್ಯರು 3-4 ಜನ ಸದಸ್ಯರು ಈ ಕಡೆ ಬರ್ತಾರೆ. ತಮಗೂ ಕೂಡ ಜನರಿಂದ ಆಯ್ಕೆಯಾಗಿ ನಗರಸಭೆಗೆ ಹೋಗಿದ್ದೀರಾ, ತಮಗೂ ಒಂದು ಲೆಟರೇಟ್ ತಮಗೂ ಇದೆ, ನಗರಸಭೆ ಸದಸ್ಯರು ಅಂತ ಹೇಳ್ಬಿಟ್ಟು ಲೆಟರೇಟ್ ಕೂಡ ತಮಗಿದೆ. ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಹುಡುಗ ಇಲ್ಲಿ ಸತ್ತ, ಪ್ರತಿನಿತ್ಯನೂ ಕೂಡ ರಾತ್ರಿ ವೇಳೆ ಅಪಘಾತಗಳು ಹೆಚ್ಚಾಗ್ತಾ ಬರ್ತಿದ್ದಾವೆ. ಅದರ ಜೊತೆಗೆ ಕಳ್ಳರು, ದೊರೆಕೋರರು ಜಾಸ್ತಿ ಇರೋದ್ರಿಂದ ನಗರಸಭೆ ಸದಸ್ಯರು ನಿಮಗೆ ಸಂಬಂಧಪಟ್ಟಂತಹ ಏರಿಯಾಗಳಲ್ಲಿ ತಾವು ಕೂಡ ಮನವಿಯನ್ನ ಕೊಟ್ರೆ ನಗರಸಭೆ ಅಧಿಕಾರಿಗಳಿಗೆ, ಇಲ್ಲ ನಮ್ಮ ಜನಪ್ರಿಯ ಶಾಸಕರಾಗಿರೋ ಸಮೃದ್ಧಿ ಮಂಜುನಾಥ್ ಸರ್ಗೆ ತಮ್ಮ ಮುಖಾಂತರ ಒಂದು ಮನವಿ ಕೊಟ್ಟರು ಕೂಡ ಕೆಲಸಗಳನ್ನ ಆಗ್ತದೆ. ಆದ್ರೆ ಕೆಲವೊಂದು ಬಾರಿ ನೀವು ಹೇಳಿದ್ರೋ ಇಲ್ಲೋ ನನಗೂ ಗೊತ್ತಿಲ್ಲ, ಬಟ್ ನಾನು ಮನವಿ ಮಾಡ್ಕೊಂತ ಇದ್ದೀನಿ, ದಯವಿಟ್ಟು ತಾವು ಕೂಡ ಕೈ ಜೋಡಿಸಿದ್ರೆ ನಗರಸಭೆ ಸದಸ್ಯರು, ಈ ಭಾಗದ ನಗರಸಭೆ ಸದಸ್ಯರು ದಯವಿಟ್ಟು ಕೆಲಸ ಆಗುತ್ತೆ. ಯಾಕೆಂದ್ರೆ ಸಾರ್ವಜನಿಕರು
ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು, ಬಡವರು ಎಲ್ಲರೂ ಕೂಡ ಈ ಒಂದು ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡುವಂಥ ರಸ್ತೆ ಆಗಿದೆ. ನಿಜವಾಗ್ಲೂ ಕೂಡ ಸಣ್ಣವಾಡಿ ಬ್ರಿಡ್ಜಿಂದ ಹಿಡಿದು ಮುಳಬಾಗಿಲು ನಗರ, ಅಂಬೇಡ್ಕರ್ ನಗರ ಕೂಡ ತುಂಬ ಕತ್ತಲಾಗಿದೆ. ಅರ್ಧ ಗಂಟೆ ಮುಂಚೆ ನಾನು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಅಂತ ಕಾರಣ, ಅರ್ಧ ಗಂಟೆ ಮುಂಚಿತವಾಗಿ ಇವತ್ತು ಅಲ್ಲೊಬ್ಬ ಗಾಡಿಯಲ್ಲಿ ಬೀಳ್ತಾನೆ. ಆ ಹುಡುಗನ ನಿಮ್ಗೆ ಬೇಕಾದ ಪ್ರೂಫ್ ಕೂಡ ಕೊಡ್ತೀವಿ ನಾವು. ಆ ಹುಡುಗನ್ನ ಕರ್ಕೊಂಡೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸಿ ಕಳಿಸ್ಕೊಟ್ವಿ. ಪ್ರಾಣಾಪಾಯ ಏನೂ ಇಲ್ಲ. ಆಗಿರುವಾಗ ದಯವಿಟ್ಟು ನಾನು ಕೈ ಜೋಡಿಸಿ ತಮಗೆ ನಗರಸಭೆ ಸದಸ್ಯರಿಗೆ ಮನವಿ ಮಾಡ್ಕೊಂತೀನಿ. ದಯವಿಟ್ಟು ತಾವು ಕೈ ಜೋಡಿಸಿ, ತಾವು ಕೂಡ ತಮ್ಮ ಮನವಿ ಪತ್ರ ಮುಖಾಂತರ ಅಧಿಕಾರಿಗಳ ಗಮನಕ್ಕೆ ತಂದರೆ ನಿಜವಾಗ್ಲೂ ಕೂಡ ಈ ಒಂದು ರಸ್ತೆ, ಕತ್ತಲಾಗಿರುವಂತಹ ಸಣ್ಣವಾಡಿ ರಸ್ತೆ ಬೆಳಕನ್ನ ಕೊಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ಹೈವೇ ಇಂಜಿನಿಯರ್ ಏನಿದ್ದಾನೆ ಮಲ್ಲಿಕಾರ್ಜುನ, ನಿನಗೇನಾದ್ರೂ ಸ್ವಲ್ಪ ಮಾನ ಮರ್ಯಾದೆ ಏನಾದ್ರೂ ಇದ್ದಿದ್ರೆ ನೀನು ಯಾವಾಗೋ ಇಲ್ಲ ಈ ಒಂದು ಕಂಬಗಳನ್ನ ನಗರಸಭೆಗೆ ಹಸ್ತಾಂತರ ಮಾಡ್ತಿದ್ದೆ ನೀನು. ಸಂದರ್ಭದಲ್ಲಿ ಯಾಕೆ ಅಂದ್ರೆ ಒಬ್ಬ ಹುಡುಗ ಸತ್ತೋಗ್ ಬಿಡ್ತಾನೆ 2 ತಿಂಗಳ ಹಿಂದ್ಗಡೆ. ಎಷ್ಟು ನೋವಾಗುತ್ತೆ ಗೊತ್ತಾ? ಹೊಸದಾಗ ಮದುವೆ ಆಗಿಂತ ಹುಡುಗ ಆತ್ನು ಗಾಡಿಯಲ್ಲಿ ಅಪಘಾತ ಆಗಿ ಇಮ್ಮಿಡಿಯೇಟ್ಲಿ ಸತ್ತೋಗ್ಬಿಡ್ತಾನೆ. ಆ ಒಂದು ನೋವು ಅವರ ಒಂದು ತಂದೆ ತಾಯಿಯ ಏನು ನೋವನ್ನು ಅನುಭವಿಸಿದರೆ ಮಲ್ಲಿಕಾರ್ಜುನಗೆ ತಟ್ಟುತ್ತೆ. ಹುಷಾರಾಗ್ತಿ ಹೇಳ್ತಾನೆ. ಒಳ್ಳೆ ಮಾತುಗಳನ್ನ ಹೇಳ್ತಾ ಇದೀವಿ. ದಯವಿಟ್ಟು ಇಂತಹ ಕೆಲಸಗಳನ್ನ ನೀನು ಯಾವತ್ತೂ ಕೂಡ ಮಾಡಬಾರದು. ಕೆಲಸ ಮಾಡಿದಾಗ ಈ ಕೆಲಸವನ್ನ ಪೂರ್ತಿ ಮುಗಿಸ್ಬೇಕು. ಬಿಲ್ಗಳನ್ನ ಮಾಡಿಸ್ಕೊಳ್ಳೋಕೆ ನೀನು ಆ ಪಕ್ಕದಲ್ಲಿ ವೈರ್ಗಳನ್ನ ಹಾಕ್ಸಿದ್ಯಾ, ಕೇಬಲ್, ಅದು ಮೇಲ್ಮಟ್ಟಕ್ಕೆ ಮಾತ್ರ ಒಳಗಡೆ ಕೇಬಲ್ ಹಾಕ್ಬಿಟ್ಟು ಮೇಲೆ ಸಿಮೆಂಟ್ ಹಾಕಿ ಬಿಟ್ಬಿಟ್ಟಿದ್ಯಾ ಬಿಲ್ ಮಾಡಿಸ್ಕೊಳ್ಳಿಕ್ಕೆ. ನಿನಗೆ ಬಿಲ್ ಆಗಿದೆಯೋ ಬಿಟ್ಟಿದೆಯೋ ನಮಗ್ ಗೊತ್ತಿಲ್ಲ. ನಾನು ಒಂದು ಹೇಳ್ತೀನಿ, ಎಚ್ಚೆತ್ತುಕೊಳ್ಳಿ ಮಲ್ಲಿಕಾರ್ಜುನ ಅವರೇ. ಇಂಜಿನಿಯರ್ ಆಗಿದ್ದೀರ ತಾವು ಕೂಡ ಬಡ ಕುಟುಂಬದಿಂದ ಬಂದಿರೋರು, ನಿಮಗೂ ಕೂಡ ಒಳ್ಳೆ ಹೆಸರಿದೆ. ಆದರೆ ನಮ್ಮ ಮುಳಬಾಗಿಲು ನಗರದಲ್ಲಿ ಸಣ್ಣವಾಡಿ ರಸ್ತೆಯಲ್ಲಿ ಮಾಡಿರುವಂತಹ ದ್ರೋಹ ಬೇರೆ ಎಲ್ಲೂ ಮಾಡಕ್ ಹೋಗಬೇಡಿ. 4 ಅಪಘಾತಗಳಾಗಿದೆ, 1 ಸಾವಾಗಿದೆ. ಮುಂದೆ ಏನಾದರೂ ಆದ್ರೆ ಹಿಂದೆ ಆಗಿರೋದಕ್ಕೂ ನೀವೇ ಕಾರಣ, ಮುಂದೆ ಆಗೋದಕ್ಕೂ ಕೂಡ ನೀವೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ನಗರಸಭೆ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಶಾಸಕರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಮನವಿ ಪತ್ರವನ್ನು ಕೊಟ್ಟು ಮನವಿ ಮಾಡ್ತೇವೆ. ಅದ್ರ ಜೊತೆಗೆ ನಮ್ಮ ನಗರಸಭೆ ಸದಸ್ಯರು ಕೂಡ ನಮ್ಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕಳ್ಕಳಿ ಮನವಿ ಮಾಡ್ಕೊಂತೇನೆ. ಅದ್ರ ಜೊತೆಗೆ ನಿಮ್ಗೆ 1 ವಾರಗಳ ಅವಕಾಶವನ್ನ ಕೊಡುತ್ತೇವೆ. ಈ ಕೇಬಲ್ಗಳನ್ನ ಎಲ್ಲೆಲ್ಲಿ ಕಟ್ಟಾಗಿದೆ, ಈ ಬೀದಿ ದೀಪಗಳನ್ನ ಯಾಕೆ ಬಂದಾಗಿದೆ, KBR ಕೇಳಿದಾಗ ಇದಕ್ಕೆ ಈ ಸಣ್ಣವಾಡಿ ರಸ್ತೆಯಲ್ಲಿ ಒಂದು ಬೀದಿ ದೀಪ ಸಪರೇಟ್ TC ಇದೆ, ಟ್ರಾನ್ಸ್ಫಾರ್ಮ್ ಇದೆ ಇಲ್ಲೇ ಸಣ್ಣವಾಡಿ ಬ್ರಿಡ್ಜ್ ಪಕ್ಕದಲ್ಲಿ. ಇಷ್ಟೆಲ್ಲವೂ ಕೊಟ್ಟು ಕೂಡ ನೀನು ನಗರಸಭೆಗೆ ಹಸ್ತಾಂತರ ಮಾಡಿಲ್ಲ ಅಂದ್ರೆ ನಿನಗೇನಾದ್ರು ಸ್ವಲ್ಪ ಕೂಡ ಮಾನ ಮರ್ಯಾದೆ ಇಲ್ವಾ ಅಂತ ಈ ಸಂದರ್ಭ ಕೇಳ್ತೀನಿ. ಯಾಕೆ ಕೇಳ್ತೀವಿ ಅಂದ್ರೆ ನೋವಾಗುತ್ತೆ ರೀ. ಒಂದು ಮಗು ಸತ್ತೋಗಿದ್ದಾರೆ, ಹೊಸದಾಗಿ ಮದುವೆ ಆಗಿದ್ದ ಮಗು, ಪಾಪ 28 ವರ್ಷನೋ 27 ವರ್ಷನೋ ಆತನಿಗೆ. ಇದರಿಂದ ಎಚ್ಚೆತ್ತುಕೊಳ್ಬೇಕು. ದಯವಿಟ್ಟು ತುಂಬಾ ಕತ್ಲಾಗಿದೆ. ಪ್ರತಿಯೊಂದು ದಿನ ಕೂಡ 2-3 ಜನ ಇದು ಕೈ ಕಾಲು ಮುರ್ಕೊಂತಿದ್ದಾರೆ. ಆದ್ರಿಂದ ದಯವಿಟ್ಟು ಮನವಿ ಮಾಡ್ಕೊಂತ ಇದ್ದೀವಿ. ಇವತ್ತೆಲ್ಲರೂ ಕೂಡ ಸೇರಿ ನೋಡಿ, ಇಲ್ಲಿ MES ಮಾರ್ಟ್, ಸೂಪರ್ ಮಾರ್ಟ್ ಅಂತ ಇಲ್ಲಿದೆ. ಅವರು ಬಂದ್ ಮಾಡಿಬಿಟ್ರೆ ಫುಲ್ ಇನ್ನೂ ಕತ್ಲು, ಯಾವುದೇ ಇಲ್ಲಿ ಏನು ಕಾಣಿಸಲ್ಲ. ಆ ಒಂದು MES ಸೂಪರ್ ಮಾರ್ಟ್ ಇರೋದ್ರಿಂದ ಸ್ವಲ್ಪ ಬೆಳಕಿದೆ ಇಲ್ಲಿ ಸಣ್ಣವಾಡಿ ರಸ್ತೆಯಲ್ಲಿ, ಸಣ್ಣವಾಡಿ ಬ್ರಿಡ್ಜ್ ಹತ್ರ. ಅದು ಅವ್ರು ಬಂದ್ ಮಾಡಿಬಿಟ್ಟಿದ್ರೆ ಅವ್ರು 8 ಗಂಟೆ 9 ಗಂಟೆಗೆ ಬಂದ್ ಮಾಡಿಬಿಡ್ತಾರೆ. ಅದನ್ನ ಬಂದ್ ಮಾಡಿಬಿಟ್ರೆ ಎಲ್ಲವೂ ಕೂಡ ತುಂಬಾ ಕತ್ಲಾಗ್ಬಿಡ್ತದೆ. ಆದ್ರಿಂದ ನಾನು ಮನವಿ ಮಾಡ್ತಾ ಇದ್ದೀನಿ. ಮಲ್ಲಿಕಾರ್ಜುನರವರೇ, ಪದೇ ಹೇಳ್ತಾ ಇದೀವಿ, ಅಷ್ಟೇ ಇಷ್ಟು ನಿಮ್ಗೆ ಹೆಸರಿದೆ, ಅದನ್ನು ಕೂಡ ಕೆಡಿಸ್ಕೋಬೇಡ್ರಿ. ಆದ್ರಿಂದ ನಾನು ಮನವಿ ಮಾಡ್ಕೊಂಡು ಮತ್ತೊಂದ್ಸತಿ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ಇನ್ನೊಂದು ನಗರಸಭೆ ಕಮಿಷನರ್ ಆಗಿರುವಂತಹ ಶ್ರೀಧರ್ ಸರ್ ಅವ್ರು ನಾನು ಮನವಿ ಮಾಡ್ಕೊಂತೀನಿ. ತಾವು ಕೂಡ ಒಂದು ಸಭೆಗಳಾದಾಗ ಅಲ್ಲಲ್ಲಿ ಕೂತಿರ್ತಿದ್ದ, ಇದರ ಬಗ್ಗೆ ಸ್ವಲ್ಪ ಗಮನ ಕೂಡ ತಾವು ಕೂಡ ಎತ್ತಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ನಾವು ಇದೇ ವಾರದಲ್ಲಿ ಕಮಿಷನರ್ಗೆ ಮತ್ತೆ ನಮ್ಮ
ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಅವರಿಗೆ ಮನವಿ ಮಾಡ್ತಾ ಇದೀವಿ. ನಾವು ಹಿಂದೆ ಒಂದಾಗ ಶಾಸಕರಿಗೆ ಹೇಳಿದ್ದೆ, ನಾನು ಶಾಸಕರಿಗೆ ಹೇಳಿ ಈ ಬೆಳಕನ್ನ ತಂದುಕೊಟ್ಟಿದ್ದೆ. ಆದ್ರೆ ಮತ್ತೆ ಇದೇ ಕೆಲಸ ಮಾಡಿದ್ದಾರೆ. ಆದ್ರಿಂದ ದಯವಿಟ್ಟು ಮನವಿ ಮುಖಾಂತರ ನಾವು ಶಾಸಕರಿಗೆ ಮತ್ತೆ ಕಮಿಷನರ್ಗೆ ಮನವಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಅನಾಹುತಗಳನ್ನ ಆಗದೆ ನೀವು ಕೂಡಲೇ ಇದನ್ನ ಏನು ಆವಾಗಲೇ ಹೇಳಿದಿರಿ 1 ವಾರ ಅಂತ ಹೇಳ್ಬಿಟ್ಟು, ಆ ವಾರದ ಒಳಗಡೆ ನಮ್ಗೆ ಸರಿಪಡಿಸ್ಬೇಕು ಅಂತ ಹೇಳ್ತೀನಿ. ಇಲ್ಲದಿಲ್ಲೇ ಈ ಸಣ್ಣವಾಡಿ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಕೊಡ್ತೀವಿ. ಅದರ ಜೊತೆಗೆ ನಮಗೆ ಈ ಭಾಗದಲ್ಲಿರುವಂತಹ ನಗರಸಭಾ ಸದಸ್ಯಗಳ ಸಹಕಾರ ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಡೀಲರ್ ಬಾಬಣ್ಣ ಆಗಿರ್ಬೋದು, ರಮತುಲ್ ಆಗಿರ್ಬೋದು, ಸೀನಣ್ಣ ಆಗಿರ್ಬೋದು, ನಮ್ಮ ಇದ್ರೀಸು, ನವೀದು, ನಮ್ಮದು ಎಲ್ಲ ಮತ್ತೆ MS ಸೂಪರ್ ಮಾರ್ಕೆಟ್ ನ ಮಾಲೀಕರು ಬರಬೇಕಾಗಿತ್ತು. ಬಟ್ ಅವರು ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳಿಂದ ಎಲ್ಲ ಹೋಗಿದ್ದಾರೆ. ಆದ್ರೆ ಎಲ್ಲ ಕೆಲಸ ಮಾಡಿರುವಂತಹ ಎಲ್ಲರೂ ಕೂಡ ಸೂಪರ್ ಮಾರ್ಕೆಟ್ ಕೆಲಸ ಮಾಡೋ ಎಲ್ರಿಗೂ ಕೂಡ ಇಲ್ಲಿ ಕಳಿಸಿ ನೋಡಿ. ಅವ್ರು ಮೊನ್ನೆ ತಾನೇ ಹೇಳಿದ್ರು, ನೋಡಪ್ಪ ನಮ್ಮ ಅಂಗಡಿ ಮುಂದ್ಗಡೆನೆ ಸ್ವಲ್ಪ ಅಲ್ಲಿ 2-3 ಬಿದ್ದೋಗ್ಬಿಟ್ರು ಅಂದ್ಬಿಟ್ಟು. ಯಾರ್ಯಾರ ಬಾಧೆ ಹೆಂಗಿರ್ತಾರ ಗೊತ್ತಿಲ್ಲ ರೀ. ಕಂಬಗಳನ್ನ ಅಳವಡಿಸಿಲ್ಲ ಅಂದ್ರೆ ನಾವು ಅಳವಡಿಸ್ಕೊಂತ ಇದ್ವಿ ಶಾಸಕರಿಗೆ ಹೇಳಿ. ಕೆಲವು ಕಂಬಗಳು ಇದ್ದು ಕೂಡ ಬೆಳಕು ನೀಡಿಲ್ಲ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀವಿ. ಒಂದು ವೇಳೆ ನಾವೇನಾದ್ರೂ ಮಾತನಾಡಿದ್ರೆ ನೋಡಪ್ಪ ಇಂಥವ್ರು ಮಾತಾಡ್ತಾರೆ ಅಂತ ಹೇಳ್ತಾರೆ. ಇನ್ನ ಕೇಳಿದ್ರೆ ಬಿಟ್ಬಿಟ್ರೆ ಯಾರು ಕೇಳಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ಹಲವಾರು ರಾಜಕೀಯ ವ್ಯಕ್ತಿಗಳು ಈ ರಸ್ತೆಯಲ್ಲಿ ಸುತ್ತಾಡ್ತಾರೆ. ತಾವು ಕೂಡ ಕತ್ಲಲ್ಲಿ ಬರ್ತಾ ಇರ್ತೀರ, ತಾವು ಕೂಡ ಹೇಳ್ಬೋದಲ್ವೇ. ಎಲೆಕ್ಷನ್ ಬಂದಾಗ ಓಟ್ ಕೇಳೋದಲ್ಲ ರೀ. ಬೇರೆ ಸಮಯದಲ್ಲೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆದಾಗ ಅದು ಅಧಿಕಾರಿಗಳ ಗಮನಕ್ಕೆ ತರಬೇಕು. ಇಷ್ಟೊಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಒಂದ್ಸುತ್ತ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.